ರಾಜ್ಯದಲ್ಲಿ ಸರ್ ರಸಗೊಬ್ಬರ ಸಾಕಷ್ಟು ಕೊರತೆಯಾಗಿದೆ ಅಂತ ಹೇಳಿ ಸರ್ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಸರ್? ನೋಡಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ತಾವು ಗಮನಿಸಿದ್ರಿ ಎಲ್ಲೂ ಕೂಡ ಆ ಥರ ಒಂದು ಕೊರತೆ ಇಲ್ಲ. ಯಾಕಂದರೆ ಮುಂಗಾರು ಭಾಳ ಬೇಗ ಮಳೆ ಬಂದಿದೆ. ನಾವು ಅದೃಷ್ಟವಂತರು ಏನೋ ಗೊತ್ತಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಏಕಾಏಕಿ ಇವತ್ತೆಲ್ಲರೂ ಕೂಡ ನಾವೆಲ್ಲ ವ್ಯವಸಾಯ ಮಾಡೋಕ್ಕೆ ಹೊರಟುಬಿಟ್ಟಿದ್ದೀವಿ ಎಲ್ಲ ಕೂಡ. ಸೊ ಆ ಒಂದು ದೃಷ್ಟಿಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಬೇಡಿಕೆ ಹೆಚ್ಚಾಗಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಏನಂತ ಏನು ಬೇಡಿಕೆಯನ್ನು ಹೆಚ್ಚಿಗೆ ಆಗಿಲ್ಲ ನಾವೆಲ್ಲರೂ ಕೂಡ ಅಂತ ಕಾಣ್ತದೆ. ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ರಾಜಣ್ಣ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸರ್. ಆಡಳಿತದಲ್ಲಿ ಅವರು ಮಧ್ಯಸ್ಥಿಕೆ ವಹಿಸಬಾರ್ದು, ಸೂಪರ್ ಸಿಎಂ ತರ ಮಾಡ್ತಿದ್ದಾರೆ. ನೋಡಿ, ಅವ್ರು ದೊಡ್ಡವರು, ಅವ್ರ ಹಿರೀಕರು, ಸಚಿವರು ಬೇರೆ ಆಗೋರು ಅವರು ಅವ್ರ ಮಟ್ಟದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ನಾನು ನನ್ನ ಕ್ಷೇತ್ರದ ಬಗ್ಗೆ ನಾನು ಗಮನ ಹರಿಸ್ಬೇಕೇ ಹೊರತು ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತೇಳಿ ನಿಮಗೆಲ್ಲ ಗೊತ್ತು. ಸೊ ಅದನ್ನು ಹೈಕಮಾಂಡ್ ಅವರ ಗಮನಿಸ್ತಾ ಇದ್ದಾರೆ. ಸೂಕ್ತವಾದ ಸಮಯದಲ್ಲಿ ಅವರು ಕ್ರಮ ತಗೊಳ್ತಾರೆ ಅಂದ್ಕೊಂಡಿದ್ದೀನಿ. ಪಕ್ಷದ ವಿಚಾರದಲ್ಲಿ ಅವರ ಹಸ್ತಕ್ಷೇಪ ಸರಿ, ಆದರೆ ಅಧಿಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಎಷ್ಟು ಸರಿ ಸರ್? ನೋಡಿ, ಮಾಡಬಾರ್ದು. ಅವ್ರು ದೊಡ್ಡವರು, ಅವ್ರು ತಿಳ್ಕೊಬೇಕು. ಅವರೆಲ್ಲ ಕೂಡ ಅವ್ರ ಸ್ಥಾನ, ಅವ್ರ ಗೌರವ ಅದೆಲ್ಲ ಅರಿತ್ಕೊಂಡು ಅವರೆಲ್ಲ ಮಾತಾಡಬೇಕು. ಅವರೆಲ್ಲನೂ ಕೂಡ ನನ್ನನ್ನು ಕೇಳಿದ್ರೆ ನಾನೊಬ್ಬ ಸಣ್ಣ ಶಾಸಕ, ಚಿಕ್ಕ ಶಾಸಕ ನಾನು ಅಲ್ವಾ. ನನಗೆ ಆದಂತೆ ನನಗೆ ಮೊದಲೇ ಮಾತಾಡಬಾರ್ದು ನೀನು ಅಂದ್ಬಿಟ್ಟು ನನಗೆ ವಾರ್ನ್ ಮಾಡವ್ರೆ. ಈಗ ಮತ್ತೆ ಇನ್ನೊಂದು ನೋಟಿಸ್ ಬಂದದ್ದು, ಎಲ್ಲೋ ಮಾತಾಡಿದಂತೆ ಮತ್ತೆ ಅಂದ್ಬಿಟ್ಟು ಇನ್ನೊಂದು ನೋಟಿಸ್ ಕಳ್ಸಾರ ನನಗೆ. ನನ್ನ ಮೇಲೆ ನಾನು ಹೇಳಿದ್ನಲ್ಲ, ನಾನು ದೊಡ್ಡವ್ರಿಗೆ ಹೇಳುವಷ್ಟು ನನಗೆ ಶಕ್ತಿ ಇಲ್ಲ. ಅವ್ರು ದೊಡ್ಡವರು, ಅವ್ರು ತಿಳ್ಕೊಂಡು ಮಾತಾಡಿದ್ರೆ ಸೂಕ್ತ ಅಂತ ನಾನು ಅನ್ಕೊಂಡಿದ್ದೀನಿ. ಅಕ್ರಮ ನೋಡಿ, ಅದಕ್ಕೆ ಮಾದೇವಪುರದಲ್ಲಿನೋ ಒಂದಷ್ಟು ಪ್ರೂಫ್ ಸಿಕ್ಕಿದೆ ಅಂತ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಇದರಲ್ಲೂ ಕೂಡ ಅನೇಕ ಅವ್ಯವಹಾರಗಳಾಗಿದೆ ಇದರಲ್ಲಿ. ಅದಕ್ಕೆ ನಮಗೆ ಸೋಲಾಗಿದೆ ಅಂಥೇಳಿ ನಾಯಕರು ಹೇಳ್ತಾ ಇದ್ದಾರೆ. ನಮ್ಮ ರಾಷ್ಟ್ರ ನಾಯಕರಾದಂಥ ರಾಹುಲ್ ಗಾಂಧಿ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ. ಸೊ ಡಾಕ್ಯುಮೆಂಟೇಷನು ನಮಗೆಲ್ಲ ಅದಕ್ಕೆ ಪುರಾವೆನೂ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆಗಿದೆಯಾ ಸರ್? ಆ ಥರದ ಚುನಾವಣೆ ಸಂದರ್ಭದಲ್ಲಿ ನೀವು ಕೂಡ ಸಾಕಷ್ಟು ಪ್ರಚಾರ ಎಲ್ಲ ಕಡೆ ಓಡಾಡಿದ್ರಿ. ಯಾವ ರೀತಿ ಹೋರಾಟ ಮಾಡ್ಬೋದು ಸರ್? ನಾನು ನನ್ನ ಕ್ಷೇತ್ರದ ಬಗ್ಗೆ ಗಮನ ಹರಿಸಿದ್ದೀನಿ. ನಾನು ಬೇರೆ ಕಡೆ ನಾನು ಗಮನ ಹರಿಸಲಿಲ್ಲ. ಸರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿದ್ದರಾಮಯ್ಯ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳುವಂಥ ವಿಷಯ. ನೋಡಿ, ಇವೆಲ್ಲ ದೊಡ್ಡ ವಿಷಯ ನೀವು ದೊಡ್ಡವ್ರಿಗೆ ಕೇಳಿದ್ರೆ ಒಳ್ಳೆಯದು. ನಾನು ರಾಮನಗರದೊಬ್ಬ ಶಾಸಕ, ಒಬ್ಬ ಸೇವಕನ ಕೆಲಸ ಮಾಡಬೇಕು. ನನಗೆ ಆದಂಥ ನನ್ನ ಕೆಲಸ ಕಾರ್ಯ ನಮ್ಮ ಜನ ಪಾಪ ನಾನು ನಂಬ್ಕೊಂಡಿದ್ದಾರೆ. ನನಗೆ ವಿಶ್ವಾಸದಲ್ಲಿ ಮಗನಾಗಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ನಾನು ಅವ್ರ ಜೊತೆ ಇರಬೇಕು. ನನ್ನ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ನಾನು ಆಲೋಚನೆ ಮಾಡೋದು ಸರಿ. ನಾಲ್ವಡಿ ಕೃಷ್ಣರಾಜ ಅವರಿಗೆ ಹೋಲಿಕೆ ಮಾಡುವಂತ ಸರ್ ಗೊತ್ತಿಲ್ಲ ಅಣ್ಣ, ನನಗೆ ಗೊತ್ತಿಲ್ಲ. ಬಿಜೆಪಿ ಕೂಡ ಸಾಕಷ್ಟು ಆಕ್ಷೇಪ. ನಮ್ಮ ಅಪ್ಪ ನೋಡಿರ್ಬೇಕು ಮಹಾರಾಜರಿಗೆ, ನಾನಂತೂ ನೋಡಿಲ್ಲ ಅಣ್ಣ. ನಮ್ಮ ಅಪ್ಪ ನೋಡವ್ರೆ, ನಮ್ಮವ್ವ ನೋಡವ್ರೆ, ನಾನು ನೋಡಲಿಲ್ಲ. ಚರಿತ್ರೆ ಓದಿದ್ದೀನಿ. ಅವರ ದಾನ ಧರ್ಮ, ಅವ್ರು ಮಾಡಿದ್ದ ಕೆಲಸಗಳು ಇವತ್ತು ಸಾಕ್ಷಿ ಗುಡ್ಡ ಇರೋದು ನಾವು ಕಣ್ಣಿಂದ ನೋಡಿದ್ವಿ. ಬೇರೆ ನಾನೇನು ವಿದ್ಯೆ ಕಲ್ತಿಲ್ಲ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.